ಆಮೇಲೆ ನಾನು ಏನು ಅನ್ಕೊಂಡಿದ್ದೀನಿ ಅಂದರೆ ಮೂವಿ ಮುಗ್ದಿದ ತಕ್ಷಣ ಜಲ್ದಿ ಓಡೋಗ್ಬಿಟ್ಟು ಫಸ್ಟಲ್ಲಿ ಇದ್ಕೊಂಡ್ಬಿಟ್ಟು ಆಚೆ ಬರೋರ ಹತ್ರ ಎಲ್ಲ ಮೂವಿ ಹೆಂಗಿತ್ತು ಅಂತ ರಿವ್ಯೂ ಕೇಳೋಣ ಅಂತ ಅನ್ಕೊಂಡಿದ್ದೀನಿ. ನಾವು ಫಸ್ಟ್ ಟೈಮ್ ಬೇಗ ಬಂದಿದ್ದೀವಿ. ಹೌದು, ಅದಕ್ಕೆ ಎಲ್ಲರೂ ಬರೋದು ನೋಡ್ತಿದ್ದೀವಿ. ಇಲ್ಲಾಂದರೆ ಎಲ್ಲರೂ ನಾವು ಬರೋದು ನೋಡ್ತಿದ್ರು. ಲೇಟಾಗಿ ಎಂಟ್ರಿ ಕೊಡ್ತಿದ್ವಿ ನಾವು. Hey guys, welcome back to our YouTube channel Crazy Sisters Teju and Diksha. ಸೊ ಫೈನಲಿ ಇವತ್ತು ನಾವು ಆವಾಗ ಸಾಂಗ್ ರಿವ್ಯೂ ಮಾಡಿದ್ವಿ. ಆವಾಗ ಹೇಳಿದ್ವಿ ಮೂವಿ ರಿಲೀಸ್ ಆದಾಗ ಹೋಗ್ತೀವಿ ಮೂವಿಗೆ, ಮತ್ತು ಅದ್ರ ವಿಡಿಯೋ ಕೂಡ ಮಾಡ್ತೀವಿ ಅಂತ. ಸೊ ಇವಾಗ ಟೈಮ್ ಬಂದಿದೆ. ಇವಳು ನೋಡಿ ಹೆಂಗೆ ಕ್ರೀಮ್ ಹಚ್ಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡು ಹೆಂಗೆ ರೆಡಿ ಆಗಿದ್ದಾಳೆ. ಏನಿಲ್ಲ ಗಾಯ್ಸ್, ನಮ್ಮ ಇರೋ ನಾರ್ಮಲ್ ಕ್ರೀಮ್ ಬಂದ್ಬಿಟ್ಟು ಸರಿ. ಸೊ ಬನ್ನಿ ಇವಾಗ ಮೂವಿಗೆ ಹೋಗಬೇಕು. ಆಮೇಲೆ ಮಮ್ಮಿ ಬರ್ತಾ ಇದ್ದಾರೆ. ಈ ಕಡೆ ಬರಲ್ವಂತೆ. ಮತ್ತು ನಾವು ಬಂದುಬಿಟ್ಟು MG ರೋಡಲ್ಲಿ ಹೆಸರೇನು ಶಂಕರ್ ನಾಗ್ ಅಂತ ಒಂದು ಥಿಯೇಟರ್ ಇದೆ, ಅಲ್ಲಿ ಹೋಗ್ತಿದ್ದೀವಿ. ಏನಕ್ಕೆ ಅಂತಂದರೆ ಗೋಪಾಲನಲ್ಲಿ ತುಂಬ ಚಿಕ್ಕ ಸ್ಕ್ರೀನ್ ಇರುತ್ತೆ, ಅದಕ್ಕೆ ಅದಂದರೆ ದೊಡ್ಡ ಸ್ಕ್ರೀನ್ ಇರುತ್ತೆ, ಅದಕ್ಕೆ ಅಲ್ಲಿ ಹೋಗ್ತಿದ್ದೀವಿ. ಮತ್ತು ಮೂವಿ ಎಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಅದೇನು ಲಾಸ್ಟ್ ಟೈಮ್ ಕೂಡ ನಾನು ಹೇಳಿದೆ ಕಾಪಿರೈಟ್ಸ್ ಬರುತ್ತೆ ಅಂತ ಸ್ವಲ್ಪ ಹಾಕಿದಂತ, ಅಂದರೂ ಕಾಪಿರೈಟ್ ಬಂದಿತ್ತು. ಆಮೇಲೆ ಅದನ್ನೆಲ್ಲ ತೆಗೆದ್ಬಿಟ್ಟೆ. ಅದಕ್ಕೆ ಇವಾಗ ಹಾಕಿರ್ತೀನಿ, ನೋಡ್ತೀನಿ. ಆಮೇಲೆ ಲಾಸ್ಟಲ್ಲಿ ಮೂವಿ ರಿವ್ಯೂ ಕೊಡ್ತೀನಿ. ಆಮೇಲೆ ನಾನು ಏನು ಅನ್ಕೊಂಡಿದ್ದೀನಿ ಅಂದರೆ ಮೂವಿ ಮುಗ್ದಿದ ತಕ್ಷಣ ಜಲ್ದಿ ಓಡೋಗ್ಬಿಟ್ಟು ಫಸ್ಟಲ್ಲಿ ಇದ್ಕೊಂಡ್ಬಿಟ್ಟು ಆಚೆ ಬರೋರ ಹತ್ರ ಎಲ್ಲ ಮೂವಿ ಹೆಂಗಿತ್ತು ಅಂತ ರಿವ್ಯೂ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಮಾಡ್ತಿರೋದು. ಮಮ್ಮಿ ನಗ್ತಿದ್ದಾರೆ ನಾನು ಇಷ್ಟೆಲ್ಲ ಮಾಡಲ್ಲ ಅಂತ ಅಂದ್ಬಿಟ್ಟು. ನೋಡೋಣ ಗಾಯ್ಸ್, ಬನ್ನಿ ಹೋಗೋಣ. ಇವಾಗ ಕೀ ಬೀಳಿಸ್ಬಿಟ್ಟೆ ಮಮ್ಮಿ, ಏನು ಮಾಡೋದು? ಏನು ಗೊತ್ತಾಯ್ತು, ದೀಕ್ಷಾ ಮೊನ್ನೆ ಕೀ ಬೀಳಿಸ್ಬಿಟ್ಟಿದ್ಲು. ಚೆನ್ನಾಗಿ ವಹಿಸ್ಕೊಂಡು ಮಮ್ಮಿ ಹತ್ರ. ಹೋಗ್ಬಿಟ್ಟು ನೈಟಲ್ಲಿ ಹೋಗ್ಬಿಟ್ಟು ಎಂಥದಿಲ್ಲ, ನಿನ್ನೇನು ಹಿಂಗೆ ಹಾಕ್ಕೊಂಡಿದ್ಯಾ? ಸೊ ಇವಾಗ ನಾವು ಬಂದ್ವಿ ಇಲ್ಲಿಗೆ, ಬಟ್ ಬೇಗ ಬಂದಿದ್ದೀವಿ. ಸೊ ವೇಟ್ ಮಾಡಬೇಕು. ತುಂಬ ಜಾಸ್ತಿ ಬೇಗ ಬಂದಿದ್ದೀನಿ ಗಾಯ್ಸ್. ಈಗ ರೆಡ್ ಗ್ಲಾಸ್ ತಗೊಂಡು ಕಳಿಸ್ತಾ ನೋಡಿ ಏನೇನು ಅಂಗಡಿ ಇದೆ ಅಂತ ಎಲ್ಲ ಹಾಕಿದ್ದಾರೆ. ಫಸ್ಟ್ ಇದೇ ಮಾಲ್ ಇದ್ದಿದ್ದು ಅಲ್ಲ. ಏನೋ ಕೆಮ್ಮು ಬರ್ತಾನೆ ಇದೆ ಅವಾಗಲಿಂದ. ನಾನು ಆಮೇಲೆ ಲಾಸ್ಟಲ್ಲಿ देखो, how are you feeling? ಚೆನ್ನಾಗಿ ಎಷ್ಟು ಜನ ಬರ್ತಿದ್ದಾರೆ, ಯಾಕಂದರೆ ನಾವು ಫಸ್ಟ್ ಟೈಮ್ ಬೇಗ ಬಂದಿದ್ದೀವಿ. ಹೌದು, ಅದಕ್ಕೆ ಎಲ್ಲರೂ ಬರೋದು ನೋಡ್ತಿದ್ದೀವಿ. ಇಲ್ಲಾಂದರೆ ಎಲ್ಲರೂ ನಾವು ಬರೋದು ನೋಡ್ತಿದ್ರು. ಲೇಟಾಗಿ ಎಂಟ್ರಿ ಕೊಡ್ತಿದ್ವಿ ನಾವು. ಆದರೆ ಇದು ಜಾಸ್ತಿ ಜನ ಬಂದಿದ್ದಾರೆ, ಯಾಕಂದರೆ ತುಂಬ ದೊಡ್ಡದಲ್ಲ ಸ್ಕ್ರೀನು. ಅದಕ್ಕೆ ನಾವು ಮುಂಚೆ ಸ್ವಲ್ಪ ಚಿಕ್ಕ ಸ್ಕ್ರೀನ್ಗೆ ಹೋಗ್ತೀವಲ್ಲ, ಆವಾಗ ಕಡಿಮೆ ಜನ ಬರ್ತಾರೆ. ಸೊ ಫಸ್ಟ್ ಟೈಮ್ ಜಾಸ್ತಿ ಜನ ಬಂದಿದ್ದಾರೆ. ಸೊ ಆಮೇಲೆ ಮೂವಿ ಮುಗಿದ ತಕ್ಷಣ ಜಲ್ದಿ ಹೋಗಬೇಕು ಫ್ರಂಟಿಗೆ, ಎಕ್ಸಿಟ್ ಹತ್ರ. ಎಲ್ಲರ ಹತ್ರ ಕೇಳಬೇಕು ಮೂವಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಅನ್ಕೊಂಡೆ ನಿನ್ನ ಹೇಳೋದು, ನಾನು ಫಸ್ಟ್ ಬೇಗ ಪಾಪ್ಕಾರ್ನ್ ತರಕ್ಕೆ ಹೋಗ್ಬೇಕು, ಇಲ್ಲಾಂದ್ರೆ ಕೆಳಗಡೆ ಅದು ಪುಡಿ ಸಿಗುತ್ತೆ. ಮಮ್ಮಿ ಬರೀ ತಿನ್ನೋದ್ರಲ್ಲೇ ಇರ್ತಾಳೆ ಮಮ್ಮಿ ಹೇಳು. ನಾನು ಹೇಳ್ದೆ ಬೇಗ ಮೂವಿ ಮುಗ್ದಿದ ತಕ್ಷಣ ಹೋಗ್ಬೇಕು ಅಂತಂದೆ. ಅವಳೇನು ಅನ್ಕೊಳ್ಳು ಪಾಪ್ಕಾರ್ನ್ ಅನ್ಕೊಂಡ್ಬಿಟ್ಲಂತೆ. ನಾನು ಹೇಳಿದ ರಿವ್ಯೂಗೆ. ಆಮೇಲೆ ಅಕ್ಕ ಫಸ್ಟ್ ಹೋಗ್ಬಿಟ್ಟು ಕ್ಯೂ ನಿಂತ್ಕೊ. ಅಕ್ಕ ಜಾಸ್ತಿ ಹಾಗಾದ್ರೆ ಎಷ್ಟು ಜನ ಇದ್ದಾರೆ? ಓ ಸರಿ, ನಾನು ಬ್ರೇಕ್ ಬಿಟ್ಟಿದ ತಕ್ಷಣ ತಗೋದ ಅಂತ ಹೋಗ್ತೀನಿ. ನೀವಲ್ಲ ನಾನು ಹಿಂದೆ ಬರಬೇಕು. ಅಯ್ಯೋ ದೇವರೇ. ಗಾಯ್ಸ್, ಟೈಟಾನಿಕ್ ತಿರ್ಗಾ 25 ಇಯರ್ಸ್ ಆಗಿದೆ. ಆದರೆ ಆ ಸ್ಟೋರಿನೇ ಇನ್ನೂ ತುಂಬ ಹಳೇದು ಅಲ್ಲ. ಸ್ಟೋರಿನೇ 25 ಇಯರ್ಸ್ ಆಯ್ತಲ್ಲ. ಇದಕ್ಕೆಲ್ಲ ಕಾಪಿರೈಟ್ಸ್ ಹಾಕ್ಬಿಡ್ತಾರೆ ಅನ್ಸುತ್ತೆ ನಂಗೆ ಗೊತ್ತಿರೋ ಥರ. ಗೈಸ್, ಮಮ್ಮಿ ಇದನ್ನ ಅವಾಗ ನೋಡಿದ್ರು. ಇವಾಗ ಮಮ್ಮಿ ಕಾಲೇಜ್ ಮುಗ್ದು 25 ಇಯರ್ಸ್ ಆಗಿದೆಯಂತೆ. ಅಷ್ಟು ಇಂಗ್ಲೀಷ್ ಪಿಕ್ಚರ್ ಅಂತ ಗೈಸ್ ಮಮ್ಮಿ ನೋಡಿದ್ದದು. ಈ ಥರ ಟ್ರೈನ್ ಬರಲ್ವಾ? ಇಲ್ಲ,
ಇದು ತೊಗೊಂಡಿದ್ದೀವಿ. ಇದು ಬಂದ್ಬಿಟ್ಟು ಚೀಸ್ ಪಾಪ್ಕಾರ್ನ್ ಮತ್ತು ಕೋಕ್ ನನ್ನ ಫೇವ್ರೆಟ್. ನೀವು ಕುಡಿ. ಸಾರ ಬಂದ್ಬಿಟ್ಟು ಅದು ಕ್ರಾಂತಿಯಲ್ಲಿ ಫಸ್ಟ್ ಏನೋ ಫೈಟಿಂಗ್ ಬರ್ತಲ್ಲ ಅದು ಮಮ್ಮಿ ಚಾಂದ್ನಿ ಚೌಕ್ ಅಲ್ಲಿ ಒಂದು ಆ ಪ್ಲೇಸಲ್ಲಿ ಒಂದು ಫೈಟಿಂಗ್ ಬರ್ತಲ್ಲ ಅಲ್ಲಿ ಒಬ್ರು ಇದ್ರು. ಓಕೆ ಫುಲ್ ಊಟ ಕೂಡು ಜುಟ್ಟು ಹಾಕೊಂಡಿದ್ರು ಅನ್ಸುತ್ತೆ. ನಾನು ನೋಡಿದ ಆದರೆ ಮಮ್ಮಿ ನೋಡಿದ್ದಾರೆ. ಅವ್ರು ಸೇಮ್ ಈಗ ಒಬ್ರು ಇದ್ದಾರೆ, ಅವ್ರ ಥರನೇ ಕಾಣಿಸ್ತಿದ್ದಾರೆ ಅಂತ ಗಾಯ್ಸ್. ನನಗೆ ಗೊತ್ತರ ಮಮ್ಮಿಯಲ್ಲಿ ಇವಳು ಹೋಗಿ ಮಾತಾಡ್ಸಿ ಅಂದರೆ ಮಾತಾಡ್ತೀರ. ನಾನು ಹೆಂಗೆ ಹೋಗಿ ಮಾತಾಡ್ತೀನಿ ಆ್ಯಕ್ಚುಲಿ ಆಸಿಡ್ ಹೋಗಿದ್ದಾರೆ, ನಾವು ಹಿಂಗೆ ಹೋಗ್ಬೇಕು. ಫಸ್ಟೇ ಕೇಳಲಿಲ್ಲ. ಫಸ್ಟ್ ನನಗೆ ಹೆಂಗ್ಬಿಟ್ಟಿತ್ತು. ಆಯಿತು ಬಿಡಮ್ಮ. ಸೊ ಹೆಂಗಿತ್ತು ಮೂವಿ? ಚೆನ್ನಾಗಿತ್ತು. ನಾನು ಎಲ್ಲರೂ ಕೇಳೋಣ ಅಂದ್ಕೊಂಡಿದ್ದೆ. ಆಮೇಲೆ ಯಾವಾಗ ಮಾಡಿದ್ರು ಫಸ್ಟ್ ಟೈಮ್ ಕೇಳೋದು ನಾನು ಕೇಳಿಲ್ಲ. ಸರಿ ಇಲ್ಲ, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟು ಇನ್ನೂ ಸ್ವಲ್ಪ ನಮಗೆ ಏನಂತಾರ, ಇನ್ನೂ ತುಂಬ ದಿನ ಸ್ವಲ್ಪ ದಿನ ಆದಮೇಲೆ ನಮಗೆ ಧೈರ್ಯ ಬರುತ್ತೆ. ಆವಾಗ ವೀಡಿಯೋ ಎಲ್ಲ ಮಾಡೋಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ. ಆವಾಗ ಕೇಳ್ತೀವಿ. ಮಮ್ಮಿ ಹೆಂಗಿತ್ತು? ಚೆನ್ನಾಗಿತ್ತು. ಮಮ್ಮಿ ಒಂದೇ ಹೇಳ್ತಿದ್ದ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಇದು ಥರ ವರುಣ್ ಅವ್ರದ್ದು ವೀಡಿಯೋಲ್ಲಿ ಹಂಗೆ ಅವ್ರ ಅಕ್ಕ ಹೆಂಗಿದ್ರು ಚೆನ್ನಾಗಿತ್ತು, ಸೂಪರ್ ಆಗಿತ್ತು ಅಷ್ಟೇ ಅವ್ರ ಅಕ್ಕ ಹೇಳೋದು. ಆ ಥರ ಹೇಳ್ತಿದ್ದೆ. ಬಿಕ್ಕು ಹೆಂಗಿತ್ತು? ಚೆನ್ನಾಗಿತ್ತು. ಬಂದಿದ್ದೀನಿ ಮಮ್ಮಿ. ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಇವಳು ಅದನ್ನೇ ಹೇಳ್ತಾವಳು. ಗಾಯ್ಸ್ ಇನ್ನೇನು ಹೇಳ್ಬೇಕು ಗಾಯ್ಸ್, ಆಗಿತ್ತು ಹಿಂಗಿತ್ತು ಹಂಗಿತ್ತು ಫುಲ್ ಮೂವಿನ ಎಕ್ಸ್ಪ್ಲೇನ್ ಮಾಡಿಬಿಡೋದು ನಿಮಗೆ. ಫುಲ್ ಮೂವಿ ಎಲ್ಲ ಹೇಳ್ಬಾರ್ದು, ಬಂದು ನೋಡ್ಬೇಕಲ್ವ ಎಲ್ಲರೂ. ಹೇಳು. ಚೆನ್ನಾಗಿತ್ತು. ನೀವು ನೋಡಿ ಸೂಪರ್ ಆಗಿತ್ತು. ಏನು ಗಾಯ್ಸ್ ಇನ್ನೇನು ಹೇಳ್ಬೇಕು ಗಾಯ್ಸ್? ಹೆಂಗಿತ್ತು ಅದೆಲ್ಲ ಹೇಳ್ಬೇಕು ಸ್ವಲ್ಪ ಸ್ವಲ್ಪ. ಎಲ್ಲ ಬಂದ್ಬಿಟ್ಟು ಸ್ಕೂಲ್ ಬಗ್ಗೆನೇ ಮಾಡಿದ್ದಿತ್ತು. ಸ್ಕೂಲ್ ಬಗ್ಗೆ, ಸ್ಕೂಲ್ ಮಕ್ಕಳೆಲ್ಲ ಓದಬೇಕು ಅಂತ, ನನ್ನ ಥರ ಇರಬಾರ್ದು ಅಂತ ಒಪ್ಕೊಂತೋಣ. ಇವಳ ಥರ ಇರಬಾರ್ದು ಅಂತ. ಕನ್ನಡನ ಡೆವಲಪ್ ಮಾಡಬೇಕು. ಏನಂತ ಕನ್ನಡದಲ್ಲಿ ಡೆವಲಪ್ ಅಂದರೆ ಬೆಳೆಸ್ಬೇಕು. ಕನ್ನಡನ ಬೆಳೆಸ್ಬೇಕು ಗಾಯ್ಸ್. ಹೆಸರು ಹೇಳ್ಕೊಡ್ಬೇಕು ನನ್ನ ಕನ್ನಡ. ಓಕೆ, ಏನೋ ಹೇಳಕ್ಕೆ ಬಂದೆ ನಾನು. ಸರಿ ಬನ್ನಿ ಮನೆಗೆ ಹೋಗ್ಬಿಟ್ಟು ಆಮೇಲೆ ಹೇಳ್ತೀನಿ. ಮನೆಗೆ ಮೂವಿ ನೋಡ್ಬಿಟ್ಟು ಜೋಶ್ ಬಂದುಬಿಟ್ಟಿದೆ. ದೀಕ್ಷಾಗೆ ಬೈತಾ ಇದ್ದಾರೆ. ಸ್ಕೂಲಿಗೆ ಹೋಗ್ಬೇಕು ನೀನು ಫಸ್ಟು, ಸ್ಕೂಲಿಗೆ ಕಲಿಸ್ಬೇಕು ನೀನು ಫಸ್ಟ್. ಮಯ್ಯ. ಸೊ ಗೈಸ್ ಮನೆಗೆ ಬಂದ್ವಿ. ಹಲೋ ಮೇಡಮ್. ವ್ಲಾಗು ಇನ್ನೂ ಏನೂ ಮಾಡೇ ಅಲ್ಲ, ನಾನು ಎಂಡೂ ಮಾಡಿಲ್ಲ. ಸೊ ಗೈಸ್ ನಾವು ಮನೆಗೆ ಬಂದ್ವಿ. ಆಮೇಲೆ ಇವರೆಲ್ಲ ಏನು ಜಾಸ್ತಿ ಮಾತಾಡಿಲ್ಲ. ಡಿಕ್ಕೂನು ಮಾತಾಡಿಲ್ಲ, ಮಮ್ಮಿನೂ ಮಾತಾಡಿಲ್ಲ. ಸೊ ನಾನು ರಿವ್ಯೂ ಕೊಡೋಣ ಅಂತಿದ್ದೀನಿ. ನೋಡಿ ಹೆಂಗಿರ್ತಾಳೆ ಹೇಳಿದ್ರೆ ವ್ಲಾಗ್ ಬೇಡವಂತೆ ಗೈಸ್ ಅವಳಿಗೆ. ಅದಕ್ಕೆ ನಾನೇನು ಅಂದ್ಕೊಂಡೆ, ಚಾನಲ್ ಹೆಸರನ್ನ ಚೇಂಜ್ ಮಾಡೋಣ ಅಂತಿದ್ದೀನಿ. ಕ್ರೇಜಿ ಸಿಸ್ಟರ್ಸಿಂದ ನನಗೇನಾದರೂ ಒಂದು ನೇಮ್ ಸಜೆಸ್ಟ್ ಮಾಡಿ ಚೇಂಜ್ ಮಾಡ್ತೀನಿ. ದೀಕ್ಷಾ ಇರೋಲ್ಲ ವ್ಲಾಗಲ್ಲಿ, ನಾನೇ ವ್ಲಾಗ್ ಮಾಡೋದ್ಮೇಲೆ ನನ್ನದೇ ವೀಡಿಯೋಸ್ ಇರುತ್ತೆ. ಇದಾಗ ಬಂದುಬಿಡ್ತಾಳೆ. ಸೊ ಮೂವಿ ಹೆಂಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಆಮೇಲೆ ಏನು ಸ್ಕೂಲ್ದೇ ಸ್ಟೋರಿ ಇದ್ದಿದ್ದು, ನಾವು ಸಾಂಗ್ ನೋಡಿಬಿಟ್ಟೆ ಹೇಳಿದ್ವಲ್ಲ, ಸೊ ಅದೇ ಥರ ಇತ್ತು. ಆಮೇಲೆ ಇವಾಗ ಏನೇನು ನಡೀತಿದೆ ರಿಯಲ್ಲಾಗಿ ಅದನ್ನೇ ಮೂವಿ ಮಾಡಿದ್ದಾರೆ. ಏನೇನು ಕರಪ್ಷನ್ ಇದೆ ಅದೆಲ್ಲ. ಬಟ್ ಏನು ಮೂವಿ ಮಾಡಿದ್ರೆ ಏನು ರಿಯಲ್ಲಾಗಿ ಯಾರು ಏನೂ ಚೇಂಜ್ ಮಾಡಲ್ಲ. ಸೊ ಎಲ್ಲರೂ ನೋಡಬೇಕು ಮೂವಿನ. ಬರೀ ಲೈಕ್ ಒಳ್ಳೆ ಮೆಸೇಜ್ ಇದೆ ಅಂತ ಅಲ್ಲ, ಕನ್ನಡ ಮೂವಿ ನೋಡಿ. ನೀವು ಯಾರು ಫ್ಯಾನ್ ಆಗಿದ್ರೇನೋ ಫ್ಯಾನೆಲ್ಲ ಬಿಟ್ಬಿಡಿ. ಮೂವಿ ಸ್ಟೋರಿ ಕಾನ್ಸೆಪ್ಟು ಅದೆಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಸಾಂಗ್ಸು ಎಲ್ಲ ಚೆನ್ನಾಗಿತ್ತು. ಆಮೇಲೆ ಎಲ್ಲರೂ ರಚಿತಾರಾಮ್ ನನ್ನ ಫೇವ್ರೆಟ್. ಯಾರೋ ಟಂಟ ಅಂತ ಕಿರ್ಚ್ತವ್ರು ರೋಡಲ್ಲಿ, ಕೆಳಗಡೆ ಮನೆಯವರು. ಆಮೇಲೆ ಏನು ಹೇಳ್ತೆ ಡಿಕ್ಕು, ಪಾಪ್ಕಾರ್ನ್ ತಿನ್ನೋಕ್ಕೆ ಇವಳು ಬಂದಿದ್ದು, ಅದಕ್ಕೆ ಪಾಪ್ಕಾರ್ನ್ ತಿಂದ್ಬಿಟ್ಟು ಸುಮ್ಮನೆ ಇದ್ದಾಳೆ. ನಾನು ಈ ಮೂವಿಗೆ ಮಾತ್ರ ಅಲ್ಲ, ಎಲ್ಲ ಮೂವಿಗೂ ಪಾಪ್ಕಾರ್ನ್ ಅಂತ ಬರ್ತಾಳೆ ಅವಳು. ಮೂವಿ ಯಾವುದಂತ ಟೆನ್ಷನ್ ಇರೋಲ್ಲ, ಪಾಪ್ಕಾರ್ನ್ ಸಿಗುತ್ತಾ ಸಾಕು ಅಲ್ಲ, ಅಷ್ಟೇ. ಯಾವುದೋ ಮೂವಿಗೆ ಹೋಗಿದ್ವಿ, ಮಲ್ಕೊಂಡಿದ್ದಲ್ಲ, ಅವತಾರು ಮಲ್ಕೊತಿರ್ಲಿ ಇವಳು. ಮಲ್ಕೊಂಡಿದ್ದು. ಆ್ಯಕ್ಚುಲಿ ನನಗೂ ಬೋರ್ ಆಯಿತು ಸ್ವಲ್ಪ.
ಇವಾಗ ಮಾರ್ವೆಲ್ ಫ್ಯಾನ್ಸ್ ಎಲ್ಲ ಬಂದುಬಿಡ್ತಾರೆ ಬೋರಿಂಗಾ ಅಂತ. ಸೊ ನಾವು ಎಷ್ಟು ಇಂಗ್ಲೀಷ್ ಮೂವಿ ನೋಡಲ್ವಲ್ಲ, ಸೊ ಅದಕ್ಕೆ ನನಗೆ ಮಾರಲ್ ಅಂದರೆ ಅಷ್ಟು ಇಷ್ಟ. ನಾವು ಕನ್ನಡ ಮೂವಿ ಅಂದರೆ ಎಲ್ಲದಕ್ಕೂ ಹೋಗ್ತೀವಿ. ನಿಮಗೆ ಗೊತ್ತಿರುತ್ತೆ ಎಷ್ಟೊಂದು ನಾವು ಯಾರು ಫ್ಯಾನ್ ಇದ್ರೂ ಎಷ್ಟೊಂದು ವ್ಲಾಗ್ ಮಾಡಿದ್ದೀವಿ. ಮತ್ತು ಫಸ್ಟಿಂದನೂ ಅಷ್ಟೇ ಕನ್ನಡ ಮೂವಿ ಅಂದರೆ ಎಲ್ಲ ಹೋಗ್ತೀವಿ ಆಲ್ಮೋಸ್ಟ್ ಫ್ರೀ ಇದ್ರೆ. ಆಮೇಲೆ ರಿವ್ಯೂ ಎಲ್ಲ ಕೊಟ್ಟೆ ಆಯಿತು ಅಷ್ಟೇ, ಇನ್ನೇನಿಲ್ಲ. ನಾವು ಇನ್ನೂ ಆಚೆ ಕಡೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಸೊ ಇವಾಗ 5 ಗಂಟೆ ಆಗ್ತಿದೆ. ಇದನ್ನು ಎಡಿಟ್ ಮಾಡಿ ಇವತ್ತೇ ಪೋಸ್ಟ್ ಮಾಡೋಣ ಅಂತಿದ್ದೀನಿ. ಆಮೇಲೆ ಆಚೆ ಹೋಗಬೇಕು. ಸೊ ಅದು ಬೇರೆ ವ್ಲಾಗ್ ಮಾಡ್ತೀನಿ, ನೆಕ್ಸ್ಟ್ ಬ್ಲಾಗ್, ಹಾಂ ಕಮಿಂಗ್ ಬ್ಲಾಗ್. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನೆಕ್ಸ್ಟ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತು ಎಲ್ಲರೂ ಹೋಗಿ ಮೂವಿನ ನೋಡಿ ಆಮೇಲೆ ಮೂವಿ ಹೆಂಗಿತ್ತು ಅಂತ ಕಮೆಂಟ್ ಹಾಕಿ, ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ ಅಷ್ಟೇ. So keep waiting till our next vlog. Bye.